ಆಸ್ಪತ್ರೆ ಸಿಬ್ಬಂದಿಗಳಿಗೆ, ಸೆವೆಂತ್ ಡೇ ಆಸ್ಪತ್ರೆ ಸಿಬ್ಬಂದಿಗಳಿಗೆ, ಸೆವೆಂತ್ ಡೇ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಿಗೆ ಆಸ್ಪತ್ರೆಯ ವಿರುದ್ಧವಾಗಿ ಕಾನೂನು ಕ್ರಮ ಕೈಗೊಳ್ಳಬೇಕು. ಮತ್ತೆ ವಂಚನೆ ಮಾಡಿದ್ದಾರೆ, ನೀವು ಅಂತ್ಯಕ್ರಿಯೆಯನ್ನ ಮಾಡ್ಕೊಂಡು ಬನ್ನಿ, ಕುಳಿತುಕೊಂಡು ಮಾತಾಡೋಣ, ಅನಂತರ ಮಾತಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೋಗಿಗಳ ಕುಟುಂಬಸ್ಥರಿಗೆ, ಆ ಒಂದು ಪರವಾಗೋಗಿರ್ತಕ್ಕಂಥವ್ರಿಗೆ ಒಂದು ಮಾತನ್ನು ಹೇಳಿ, ನೀವು ಅಂತ್ಯಕ್ರಿಯೆಯನ್ನ ಮುಗಿಸ್ಕೊಂಡು ಬನ್ನಿ, ತದನಂತರ ನಾವು ಮಾತಾಡೋಣ ಅಂತ ಹೇಳಿ ಅಂತ್ಯಕ್ರಿಯೆ ಆದ್ಮೇಲೆ ಅದಕ್ಕೂ ನಮ್ಗೆ ಸಂಬಂಧವೇ ಇಲ್ಲವೇ ಏನೋ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡಿ ಇವರ ವಿರುದ್ಧವಾಗಿ ಕೇಸನ್ನ ದಾಖಲೆ ಮಾಡಿರ್ತಕ್ಕಂಥ ಆ ಒಂದು ಹಾಸ್ಪಿಟ್ಲಿಗೆ ನಮ್ಮೆಲ್ಲರ ಧಿಕ್ಕಾರ ಇರಲಿ. ಮತ್ತೆ ಇದನ್ನ ಆರೋಗ್ಯ ಮಂತ್ರಿಗಳು, ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳು ಮತ್ತೆ ಸಂಬಂಧಪಟ್ಟ ಇಲಾಖೆ ಹಾಗೆ ರಾಜಕಾರಣಿಗಳು, ಆ ಭಾಗದ ಸ್ಥಳೀಯ ಶಾಸಕ ಯಾವ ರೀತಿಯ ಕೊಟ್ಟು ಗೆಲ್ಲಿಸಿರ್ತೀನಿ. ಈ ಒಂದು ಸಾವಾಗಿರ್ತಕ್ಕಂಥದ್ದು ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದನ್ನ ನೀನು ಗಮನಿಸಬೇಕು. ಈ ಮೃತ ಕುಟುಂಬಕ್ಕೆ ನ್ಯಾಯ ಕೊಡಿಸುವಂತ ಒಂದು ಕೆಲಸ. ಆಮೇಲೆ ತಬ್ಬಲೆಯಾಗಿರ್ತಕ್ಕಂಥ 3 ಮಕ್ಕಳು, ಶಾಸಕ ರಿಜ್ವಾನ್ ಪಾಷಾರ್ ಅವರೇ, ನಿಮ್ಮ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಒಂದು ದುರ್ಘಟನೆ, ಒಂದು ಹೆಣ್ಣು ಮಗಳು ಸಾವಾಗಿದೆ. ಈ ಸಾವಿಗೆ ನಾವು ನ್ಯಾಯ ಕೇಳಲಿಕ್ಕೆ ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟವನ್ನ ಮಾಡ್ತಾ ಇದ್ವಿ. ರಿಜ್ವಾನ್ ಕೊಟ್ಟು ಗೆಲ್ಲಿಸಿರ್ತೀವಿ. ಈ ಒಂದು ಸಾವಾಗಿರ್ತಕ್ಕಂಥದ್ದು ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದನ್ನ ನೀನು ಗಮನಿಸಬೇಕು. ಈ ಮೃತ ಕುಟುಂಬಕ್ಕೆ ನ್ಯಾಯ ಕೊಡಿಸುವಂತ ಒಂದು ಕೆಲಸ. ಆಮೇಲೆ ತಬ್ಬಲೆಯಾಗಿರ್ತಕ್ಕಂಥ 3 ಮಕ್ಕಳು, ಶಾಸಕ ರಿಜ್ವಾನ್ ಪಾಷಾರ್ ಅವರೇ, ನಿಮ್ಮ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಈ ಒಂದು ದುರ್ಘಟನೆ, ಒಂದು ಹೆಣ್ಣು ಮಗಳು ಪರೀಕ್ಷೆ ಮಾಡಲಿಲ್ಲ, ಮಾಡಬಹುದಾಗಿತ್ತಲ್ಲ, ಸರ್ಕಾರ ಮಾಡಬಹುದಾಗಿತ್ತಲ್ಲ, ಅಥವಾ ಅಧಿಕಾರಿ ಮಾಡಬಹುದಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ? ಆದರೂ ಸಹಿತ ಇವತ್ತು ಏನು ನಮ್ಮ ಇದರಲ್ಲಿ ಇಲ್ಲಿ ಶಿವಾಜಿನಗರದಲ್ಲಿರುವಂತಹ ಏನು ಹಾಸ್ಪಿಟಲ್, ಲೇಡಿ ಕರ್ಜನ್ ಹಾಸ್ಪಿಟಲ್ ಏನಿದೆಯೋ ಎಲ್ಲ ರಿಪೋರ್ಟ್ ಕೂಡ ನಮ್ಮ ಹತ್ರ ಇದೆ. ಪೊಲೀಸ್ ಇಲಾಖೆಯವರು ಸಹ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಪೊಲೀಸ್ ಇಲಾಖೆ ಇನ್ವಾಲ್ವ್ ಆಗಿದೆ, ಡಾಕ್ಟರ್ ಇನ್ವಾಲ್ವ್ ಆಗಿದ್ದಾರೆ, ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. ಈ ಸಂಬಂಧಪಟ್ಟಿಗೆ ನಾವು ಆರೋಗ್ಯ ಮಂತ್ರಿ ಕೊಟ್ಟಿದ್ವಿ, ಗೃಹ ಮಂತ್ರಿ ಕೊಟ್ಟಿದ್ವಿ, ಮಹಿಳಾ ಆಯೋಗ ಕೊಟ್ಟಿದ್ವಿ, ಮತ್ತೆ ಮಾನವ ಹಕ್ಕುಗಳ ಆಯೋಗ ಕೊಟ್ಟಿದ್ವಿ. ಈ ಏನು ಕ್ರಮ ತಗೊಳ್ಳಿ ಕಾದು ನೋಡ್ತೀವಿ. ನಮ್ಮ ಮನೆಯಲ್ಲಿ ನಾವೇನು ಮಾಡ್ತೀವಿ, ಎಲ್ಲ ನಮ್ಮ ಗಣಪರ ಸಂಘಟನೆ ಒಕ್ಕೂಟಗಳು ಮತ್ತೆ ರೈತಪರ ಸಂಘಟನೆ ಎಲ್ಲ ಸೇರಿ ನಾವು ಸಾಂಕೇತಿಕ ದಂಡೆ ಮಾಡಿ ಹಾಸ್ಪಿಟಲ್ ಅಲ್ಲಿ ಸಾಂಕೇತಿಕ ದಂಡೆ ಮಾಡಿ ಅಲ್ಲೇ ಕೂತ್ಕೊಂತೀವಿ. ನ್ಯಾಯ ಸಿಗೋರು ನಮ್ಮ ಸರ್, ಈಗ ಮುಂದಿನ ಹೋರಾಟ ಆದ್ರೆ ಆಸ್ಪತ್ರೆ ಹತ್ರ ಮಾಡಕ್ಕೆ ಸಿದ್ಧವಾಗಿದ್ರು. ನ್ಯಾಯ ಸಿಗಲಿಲ್ಲ ಅಂತ ಪಕ್ಷದಲ್ಲಿ ಏನಿವತ್ತು ಆ ಸಾವು ಸಂಭವಿಸಿದ ಹೆಣ್ಣುಮಗಳು, ಆ ಸಂಬಂಧಪಟ್ಟಾಗಿ ಇಲಾಖೆ, ಏನು ಪೊಲೀಸ್ ಇಲಾಖೆ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಅಥವಾ ಸಂಬಂಧಪಟ್ಟ ಏನು ತಹಶೀಲ್ದಾರ್ ಆಗಿರ್ಬೋದು, ಅಥವಾ ವಿಭಾಗೀಯ ಅಧಿಕಾರಿಗಳಾಗಿರ್ಬೋದು, ಅಥವಾ DC ಆಗಿರ್ಬೋದು, ಇದರಲ್ಲಿ ಭಾಗಿಯಾಗಿ ಆ ನೊಂದ ಕುಟುಂಬ ಏನು ಹೆಣ್ಣುಮಗಳು ಸತ್ತೋಗಿದೆಯೋ ಆ ಹೆಣ್ಣುಮಗಳನ್ನ ದೇಹವನ್ನು ಪರೀಕ್ಷೆ ಮಾಡಿ ಯಾರು ಆ ಥರ ಆಗಿದೆ ಹಾಸ್ಪಿಟಲ್ ಕಾನೂನು ಕ್ರಮ ತಗೊಳ್ಳಿ ಸರ್. ಹತ್ರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಲ್ಲ, ಯಾಕಂದ್ರೆ ಮಣ್ಣು ಮಾಡಿಬಿಟ್ಟಿದ್ರು. ಪೋಸ್ಟ್ ಮಾರ್ಟಮ್ ಮತ್ತೆ ತೆಗಿಲಿಲ್ಲ. ಯಾವ ಆಧಾರದ ಮೇಲೆ ಆರೋಪ ಮಾಡ್ತೀರಾ? ಹಾಗೂ ಈ ಮುಂದಿನ ದಿನಗಳಲ್ಲಿ ಈ ಹೋರಾಟನ ಯಾವ ತರ ಮಾಡ್ತೀರಾ, ಯಾಕೆ ತಗೊಂಡೋಗ್ತೀರಾ? ನೋಡಿ, ಆರೋಪ ಮಾಡಬೇಕಾದ್ರೂ ಸಹಿತ ನಮ್ಮ ಹತ್ರ ದಾಖಲೆ ಇದೆ. ಆ ಹೆಣ್ಣುಮಗಳು IOP ಆಸ್ಪತ್ರೆಯಿಂದ ಹಿಡಿದು ಮೆಡಿಕಲ್ ಏನು ಸೆವೆಂತ್ ಏನು ಪ್ರೆಸಿಡೆಂಟ್ ಹಾಸ್ಪಿಟಲ್ ಇಂದ ಹಿಡಿದು ಮತ್ತೆ ಬಾಕ್ಸಿಟ್ ಹಾಸ್ಪಿಟಲ್ ವರೆಗೂ ಏನ್ ಟ್ರೀಟ್ಮೆಂಟ್ ತಗೊಂಡಿದ್ರೆ ಸಂಬಂಧಪಟ್ಟಂಗೆ ನಮ್ಮ ಹತ್ರ ದಾಖಲೆ ಇದೆ. ಅಟ್ಲೀಸ್ಟ್ ಈ ನಮ್ಮ ಮೆಡಿಕಲ್ ಏನು ವೈದ್ಯಕೀಯ ಏನು KPMA ಕಾಯ್ದೆ ಏನು ಜಾರಿಗೆ ಆಗಿದೆಯೋ ವೈದ್ಯಾಧಿಕಾರಿಗಳ ಮೇಲೆ ಯಾವುದೇ ಗುರುತಾಗಿದ್ರೆ ಇವತ್ತು ನಮ್ಮ ಆಳುವಂತ ಸರ್ಕಾರಗಳು ಮತ್ತೆ ಅಧಿಕಾರಿ ವರ್ಗ ಒಂದೇ ನಾಣ್ಯ 2 ಮುಖ ಇವೆ. ಯಾವ ತರ ಅಂತಂದ್ರೆ ಇವತ್ತು ದುಡ್ಡಿದ್ದವ್ರಿಗೆ ಮಾತ್ರ ಸಮಾಜದಲ್ಲಿ ಬೆಲೆ ಅನ್ನೋ ಮಟ್ಟಕ್ಕೆ ಆಗಿದೆ ಅಲ್ವಾ? ಎಲ್ಲರಿಗೂ ಗೊತ್ತಿದೆ, ನಮ್ಗೆಲ್ಲ ಗೊತ್ತಿದೆ ಆ ವಿಚಾರಗಳು. ಆಕ್ಚುಲಿ ಇದು ಹೇಳ್ಬೇಕಾದ್ರೆ ಸರ್, ನೀವು ಆ ಸಂಬಂಧಪಟ್ಟಂಗೆ ಏನು ಆ ಹೆಣ್ಣುಮಗಳಿಗೆ ಲೇಸರ್ ಆಪರೇಷನ್ ಮಾಡಬೇಕು ಅಂತ ಏನು ಅಡ್ಮಿಷನ್ ಮಾಡ್ಕೊಂಡ್ರಲ್ಲ ಸಹೋದರ ಆಸ್ಪತ್ರೆ, ಆ ಸಿಬ್ಬಂದಿ ಅಂದ್ರೆ ಡಾಕ್ಟರ್ ಫರ್ಲಿನ್ ಅಂತ, ಅವ್ರ ಹತ್ರ ನಾನು ನೇರವಾಗಿ ಮಾತಾಡಿದ್ದೀನಿ. ಮೇಡಮ್ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಹತ್ರ ಮಾಹಿತಿ ಇದೆಯಾ, ಅಥವಾ ನಿಮ್ಮ ಹಾಸ್ಪಿಟಲ್ ಏನಾದರೂ ಆ ಹೆಣ್ಣುಮಗಳ ಸಾವು ಸಂಭವಿಸಿದೆಯಾ ಅಂತ ನಾನು ಕೇಳಿದಾಗ ಆಕೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ. ಬಟ್ ಯಾಕೆ ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ಆ ಹಾಸ್ಪಿಟಲ್ ಆಗಿದೆ, ಇಲ್ಲದು ಹೇಳ್ಬೋದಾಗಿತ್ತು. ಇಲ್ಲ ಸರ್ ಆಗಿದೆ, ದಯವಿಟ್ಟು ನಮ್ಮಲ್ಲಿ ತಪ್ಪಾಗಿದೆ, ಇಲ್ಲ ನಾವೇನಾದ್ರು ಓವರ್ಸೀಸ್ ಏನಾದ್ರು ಔಷಧಿ ಕೊಟ್ಟಾಗ ಆ ಥರ ಆಗಿದೆ, ದಯವಿಟ್ಟು ಕ್ಷಮೆ ಇರಲಿ, ಇಲ್ಲ ಕುಟುಂಬ ನಾವು ನ್ಯಾಯ ಕೊಡಿಸ್ತೀವಿ, ನಾವು ಡಿಮೆಂಡ್ಸ್ ಇಷ್ಟೇ ಸರ್. ಆ ನೊಂದು ಕುಟುಂಬಕ್ಕೆ ಮಕ್ಕಳಿದಾವೆ, 3 ಮಕ್ಕಳಿದಾವೆ. ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಆ ಸಂಬಂಧಪಟ್ಟಂಗೆ ಸೆವೆಂದ್ರೆ ಶಾಲೆಗೆ ಇದು ಆಸ್ಪತ್ರೆಗೆ ಸಂಬಂಧಪಟ್ಟಂಗೆ
ಸ್ಕೂಲ್ಗಳಿದ್ದಾವೆ, ಕಾಲೇಜ್ ಇದೆ, ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು, ಮತ್ತೆ ಅವ್ರ ಬದುಕಲಿಕ್ಕೆ ಏನಾದ್ರು ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತ ನಾವು ಇಷ್ಟೇ ಡಿಬೇಟ್ಸ್ ಕೇಳಿದ್ದೇವೆ, ಬೇರೆ ಏನು ಕೇಳಿಲ್ಲ. ಆದ್ರೂ ಸಹಿತ ಇವತ್ತು ನಮ್ಮ ಬೋರ್ಡ್ಗಳ ಮೇಲೆ ಕೇಸ್ ಹಾಕುವಂತ ಪರಿಸ್ಥಿತಿ ಆಗಿದೆ. ಬಟ್ ಇವತ್ತು ಆಡಳಿತ ಮತ್ತೆ ಅಧಿಕಾರ ಒಂದೇ ನಾಣ್ಯ ಎರಡು ಮುಖ, ಆ ಒಂದು ಪರಿಸ್ಥಿತಿ ಆಗಿದೆ. ಈ ಒಂದು ನ್ಯಾಯ ಸಿಗೋವರೆಗೂ, ಈ ನೊಂದು ಕುಟುಂಬಕ್ಕೆ ನ್ಯಾಯ ಸಿಗೋವರೆಗೂ ನಾವು ಬಿಡೋದೇ ಇಲ್ಲ. ನಮ್ಮೆಲ್ಲಾ ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳಾಗಿರ್ಬೋದು, ಎಲ್ಲರಿಗೂ ನಾನು ಮನವಿ ಮಾಡ್ತೇನೆ, ಈ ಮುಂದಿನ ದಿನಗಳಲ್ಲಿ ಈ ಹೋರಾಟ ಇಲ್ಲಿಗೆ ನಿಲ್ಲಿಸೋದು ಬೇಡ. ಅದೇನೇ ಆಗಿರಲಿ, ನಮ್ಮ ಏನು ಒಕ್ಕೂಟದ ಅಧ್ಯಕ್ಷ ಹೇಳಿದಾಗೆ ಸಾಂಕೇತಿಕವಾಗಿ ಆ ಆಸ್ಪತ್ರೆಯಲ್ಲಿ ಇರುವಂತಹ ಸಿಬ್ಬಂದಿ ಸರಿಯಾದ ವಿದ್ಯಾಭ್ಯಾಸ ಇಲ್ಲ ಅಂತ ನಮ್ಮ ಮಾಹಿತಿ ಇದೆ. ಅದನ್ನೆಲ್ಲ ಮೊದಲು ಸರ್ಕಾರ ತನಿಖೆ ಮಾಡಬೇಕು. ಆ ಆಸ್ಪತ್ರೆ ಏನು ಆತರ ಅಕ್ರಮಗಳು ಇನ್ನು ಮುಂದೆ ಎಷ್ಟೋ ಆಗಿದೆ ಅಂತೆ, ಅದನ್ನೆಲ್ಲ ತನಿಖೆ ಮಾಡಿ ಕೂಲಂಕುಷವಾಗಿ ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಒಂದು ಕುಟುಂಬ ಒಂದು ಹೆಣ್ಮಗು ಅಂತ ಆಸೆ ಪಟ್ಟಿದೆ. ಆದ್ರೆ ಆ ಹುಡುಗಿಗೆ ಆಗ್ಲೇ 3 ಗಂಡು ಮಕ್ಕಳಿದ್ದಾರೆ. ಆಸೆ ಪಟ್ಟರು ಅಂತ ಹಾಸ್ಪಿಟಲ್ಗೆ ಹೋದಾಗ ಡಾಕ್ಟರ್ಸ್ ಏನ್ ಹೇಳ್ಬೇಕು, ಈಗಿನ ಒಂದು ಜನರೇಷನ್ ಅಲ್ಲಿ 3 ಗಂಡು ಮಕ್ಕಳಿದೆ, ಮತ್ತೆ ಬೇಡಮ್ಮ ಅದನ್ನೇ ಹೆಣ್ಮಕ್ಳು ಅಂತ ಸಾಕೊಳ್ಳಿ ಅಂತ ಅವ್ರಿಗೆ ಅಡ್ವೈಸ್ ಕೊಡ್ಬೇಕಾಗಿತ್ತು. ಅವ್ರು ಆ ಕೆಲಸ ಮಾಡ್ಲಿಲ್ಲ. ಅದ್ರ ಬದಲು ಅವರು ದುಡ್ಡನ್ನ ಹಮಿಸಕ್ಕೆ ಏನ್ ಮಾಡಿದ್ರು, ಇಲ್ಲ ನಿನ್ಗೆ ಆಪರೇಷನ್ ಮಾಡಿದ್ರು ಮಕ್ಕಳಾಗುತ್ತೆ ಅಂತ ಹೇಳಿ ಅದನ್ನ ಮಾತು ಕೊಟ್ಟಿದ್ದಾರೆ. ಗರ್ಭಕೋಶದಲ್ಲಿ ಅದು ಮತ್ತೆ ಆಪರೇಷನ್ ಆಗಿದೆ ಆ ಹೆಣ್ಮಕ್ಳಿಗೆ. ಮತ್ತೆ ಆಪರೇಷನ್ ಆದ್ಮೇಲೆ ಸ್ವಲ್ಪ ದಿನಗಳ ನಂತರ ಆ ಗರ್ಭಕೋಶದಲ್ಲಿ ಇನ್ಫೆಕ್ಷನ್ ಆಗಿ ಒಂದು ಸಣ್ಣ ಗುಳ್ಳೆ ಬಂದಿದೆ. ಆ ಗುಳ್ಳೆ ತೆಗೆದ್ಬಿಟ್ರೆ ಮತ್ತೆ ನಿನ್ಗೆ ಆರಾಮಾಗಿ 2-3 ಹೆಣ್ಮಕ್ಳು ಆಗುತ್ತೆ ಅಂತ ಅವರು ಹೇಳಿದ್ದಾರೆ. ಆದ ಆಸೆಗೆ ಆ ಕುಟುಂಬ ಹೋಗಿದೆ. ಆ ಕುಟುಂಬ ಹೋಗಿ ಇನ್ನು ಆಪರೇಷನ್ ಮಾಡಿಲ್ಲ. ಅಷ್ಟರೊಳಗಡೆನೆ ಆ ಒಂದು ಹೆಣ್ಮಗಳು ಡೆತ್ ಆಗಿದೆ, ಓವರ್ ಡೋಸ್ ಕೊಟ್ಟು. ಎಲ್ಲ ಪೂರ್ತಿ ಕುಟುಂಬದವರು ಹೇಳ್ತಾರೆ ಪೂರ್ತಿ ನೀಲ್ಗಟ್ಟಿದೆ, ಗ್ರೀನ್ ಕಲರ್, ಹಸಿರು ಕಲರ್, ಅವರ ದೇಹ ಹಸಿರು ಕಲರ್ ಆಗೋಗಿದೆ ಅಂತ ಎಲ್ಲ ಹೇಳಿದ್ದಾರೆ. ಮತ್ತೆ ಆ ಹೆಣ್ಮಗಳು ಹಾಸ್ಪಿಟಲ್ಗೆ ಆಪರೇಷನ್ ಆಗೋ ಗಂಟನೂ ಕೂಡ ವಿಡಿಯೋ ಕಾಲ್ ಅಲ್ಲಿ ಮಾತಾಡಿದ್ದಾರೆ ಅವರ ಗಂಡನ ಹತ್ರ. ಪ್ರತಿಯೊಂದು ವಿಡಿಯೋ ಕಾಲ್ಗಳಿದೆ, ಎಲ್ಲ ಇದೆ. ಅಷ್ಟಾದ್ಮೇಲೂ ಕೂಡ ಅವರು ಡೆತ್ ಆಗಿದ್ರು ಬೇರೆ ಒಂದು ನರ್ಸಿಂಗ್ ಹೋಮ್ಗೆ ರೆಫರ್ ಮಾಡಿದ್ದಾರೆ. ಅಲ್ಲೂ ಕರ್ಕೊಂಡು ಹೋಗದ್ಮೇಲೆ ಇಲ್ಲ ಇದು 3 ಗಂಟೆ ಮುಂಚೆನೆ ಇವರು ಡೆತ್ ಆಗಿದ್ದಾರೆ, ಇದು ಆಗಲ್ಲಮ್ಮ ಅಂತ ವಾಪಸ್ ಮತ್ತೆ ಅದೇ ಹಾಸ್ಪಿಟಲ್ಗೆ ಪುರ್ಕೇಸಿ ನಗರದಲ್ಲಿರುವಂತಹ 7th ಡೇ ಒಂದು ನರ್ಸಿಂಗ್ ಹೋಮ್ಗೆ ವಾಪಸ್ ತಂದಾಗ ಅವ್ರು ಹೇಳಿದ್ದಾರೆ ಆಗೋಗಿದೆ, ಏನೋ ಒಂದು ಪರಿಹಾರ ಮಾಡ್ತೀವಿ ಹೋಗಿ ಅಂತ ಹೇಳಿದ್ದಾರೆ. ಇಲ್ಲಿ ಸಮ್ಮುಖದವರು ಕುತ್ಕೊಂಡಿರೋರು ಅವ್ರ ಜನಾಂಗದವರು ಏನ್ ಮಾಡಿದ್ದಾರೆ, ಏನೋ ಸಮಾಧಾನ ಮಾಡಿ ಅಂತ್ಯಕ್ರಿಯೆನ ಮುಗಿಸಿದ್ದಾರೆ. ನಂತರ ಹೋದ ತಕ್ಷಣ ಏನ್ ಹೇಳಿದ್ದಾರೆ, 1-2-3 ದಿನ ಬಿಟ್ಟು ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿ ವರ್ತಿಸಿ ಆ ಕುಟುಂಬದವರಿಗೆ ನ್ಯಾಯನೂ ಕಲ್ಪಿಸಿಲ್ಲ. ಮತ್ತೆ ಆ ಬಾಡಿನ ಕೂಡ ಪೋಸ್ಟ್ ಮಾರ್ಟಮ್ಗೂ ಕಳಿಸ್ತಂತೆ ಅವರ ಒಂದು ತಲೆನ ಕೆಡಿಸಿ ಬೇಗ ಅವರು ದಫನ್ ಮಾಡ್ಬಿಟ್ಟು ಅಂತ್ಯಕ್ರಿಯೆ ಮುಗಿಸ್ಲಿ ಅಂತ ಅವರು ಮೈಂಡ್ ವಾಶ್ ಮಾಡಿದ್ದಾರೆ. ಈ ಒಂದು ವಿಚಾರವಾಗಿ ಆ ಒಂದು ಕುಟುಂಬಕ್ಕೆ ನ್ಯಾಯ ಸಿಗ್ಲೇಬೇಕು. ಮತ್ತೆ ಈ ಡಾಕ್ಟರ್ಗಳು ಎಂತೆಂತ ಮೋಸ ಮಾಡ್ತಾ ಇದ್ದಾರೆ. ಆಪರೇಷನ್ ಆದ್ರೂ ಇಂತ ಸಕ್ಸಸ್ ಆಗಲ್ಲ ಅಂದ್ಮೇಲೆ ಯಾಕೆ ಆಪರೇಷನ್ ಮಾಡಬೇಕಾಗಿತ್ತು? ಆ ಕುಟುಂಬದವರಿಗೆ ಬಂದಾಗ ಸರಿಯಾದ ರೀತಿ ಅಡ್ವೈಸ್ ಕೊಡಬೇಕಾಗಿತ್ತು, ಯಾಕೆ ಕೊಟ್ಟಿಲ್ಲ? ಈ ವಿಚಾರವಾಗಿ ನಮ್ಮ ನವ ಕರ್ನಾಟಕ ಸ್ವಾಭಿಮಾನಿ ವೇದಿಕೆದ ಅಧ್ಯಕ್ಷರು ಎಲ್ಲಾ ರೀತಿಯ ಮಹಿಳಾ ಆಯೋಗ, ಕಮಿಷನರ್ ಮತ್ತೆ ಹೋಮ್ ಮಿನಿಸ್ಟ್ರಿ ಎಲ್ರಿಗೂ ಕೊಟ್ಟಿದ್ವಿ, ಆದ್ರೂ ನ್ಯಾಯ ಸಿಕ್ಕಿಲ್ಲ. ಈಗ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಸಾಂಕೇತಿಕವಾಗಿ ಹೋರಾಟ ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡ ಪರ ಸಂಘಟನೆಗಳ ಎಲ್ಲ ಒಂದು ಮಹಿಳೆಯರು, ಪುರುಷರ ಜೊತೆ ಸೇರಿ ಆ ಹಾಸ್ಪಿಟಲ್ ಮುಚ್ಚಿಸುವಂತ ಕೆಲಸ ಹಾಗೂ ಆ ಕುಟುಂಬಕ್ಕೆ ನ್ಯಾಯ ಸಿಗುವಂತಹ ಕೆಲಸ ನಾವು ಮಾಡೇ ಮಾಡ್ತೀವಿ ಅಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಕನ್ನಡ ರತ್ನ, ನಿಮ್ಮ ಪ್ರೀತಿಯ ಸಹೋದರಿ. ಸ್ನೇಹಿತರೆ, ಈ ದಿನ ಒಬ್ಬ ಮುಸ್ಲಿಂ ಸಮುದಾಯದ ಹೆಣ್ಮಗಳು 3 ಮಕ್ಕಳಿದ್ದು ಸಹ ಇನ್ನೊಂದು ಹೆಣ್ಣು ಮಗುಗಾಗಿ ಆಸ್ಪತ್ರೆಗೆ ಹೋಗ್ತಾಳೆ. ಆದರೆ ಆಸ್ಪತ್ರೆಯವರು ಇಲ್ಲಮ್ಮ ನಿಮಗೆ 3 ಮಗು ಆಗಿದೆ, ಇನ್ನೊಂದು ಮಗು ಬೇಡ ಅಂತ ಹೇಳಲಿಕ್ಕೂ ಹೋಗಲಿಲ್ಲ. ಆಕೆಗೆ ಈಗಾಗಲೇ ಆಪರೇಷನ್ ಆಗಿದ್ರೂ ಸಹ ಮತ್ತೆ ಆಪರೇಷನ್ ಮಾಡಿ ಆಕೆಗೆ ಮಗು ಆಗುವಂತಹ ಮತ್ತೆ 4ನೇ ಮಗು ಆಗುವಂತಹ ನಿಟ್ಟಿನಲ್ಲಿ ಅವರು ಭರವಸೆಗಳನ್ನು, ಆಸೆಗಳನ್ನು ಮೂಡಿಸಿರ್ತಾರೆ. ಆ ಭರವಸೆ ಆಧಾರದ ಮೇಲೆ ಆಸ್ಪತ್ರೆಗೆ ಹೋದಂತಹ ಮಹಿಳೆ ಇವತ್ತು ಶವವಾಗಿ ಈಚೆ ಬಂದಿದೆ. ಅಂದ್ರೆ ನಮ್ಮ ಆಸ್ಪತ್ರೆಗಳು ಇವತ್ತು ಯಾವ ಮಟ್ಟಕ್ಕೆ ಇವತ್ತು ದುಡ್ಡಿಗಾಗಿ ಇವತ್ತು ತನ್ನ ಚಿಕಿತ್ಸೆಗೆಂದು ಹೋದಂತಹ ಮಹಿಳೆಯರಿರ್ಬೋದು, ಪುರುಷರಿರ್ಬೋದು, ಇವತ್ತು ಯಾರೇ ಆದರೂ ಸಹ ಇವತ್ತು ಆಸ್ಪತ್ರೆಗಳಿಗೆ ಹೋದ್ರೆ ಈಚೆ ಬರಲಿಕ್ಕೆ ಸಾಧ್ಯವಾಗ್ತಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಆಸ್ಪತ್ರೆಗಳು ತನ್ನ ಸೇವೆಯನ್ನು ಕೊಡ್ತಾ ಇದೆ. ಈ ಆಸ್ಪತ್ರೆಗಳ ವಿರುದ್ಧ ಏನಿವತ್ತು 7th ಡೇ ಪ್ರೆಸರ್ ಟೌನ್ ಅಲ್ಲಿ ಇರ್ತಕ್ಕಂಥ 7th ಡೇ ಆಸ್ಪತ್ರೆ ವಿರುದ್ಧ ನಮ್ಮ ಆತ್ಮೀಯ ಗೆಳೆಯರಾದಂತಹ ಶ್ರೀ ರಾಮಂಜನಪ್ಪ ಅವರು
ಕರ್ನಾಟಕ ಸ್ವಾಭಿಮಾನ ವೇದಿಕೆಯ ರಾಜ್ಯಾಧ್ಯಕ್ಷ ರಾಮಾಂಜನಪ್ಪರವರು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಪ್ರತಿಭಟನೆಗೆ ನಮ್ಮ ಬೆಂಬಲವನ್ನ ಕೇಳಿದ್ರು. ಆ ಬೆಂಬಲವನ್ನ ಕೊಡ್ಲಿಕ್ಕೋಸ್ಕರ ಇವತ್ತು ಒಂದು ಪ್ರತಿಭಟನೆ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಆ ಪ್ರೆಸೆಂಟ್ ಟೌನ್ ಅಲ್ಲಿ ಇರ್ತಕ್ಕಂಥ 7th ಡೇ ಆಸ್ಪತ್ರೆ ಅದು 7th ಡೇ ಅಲ್ಲ, ಅದು ಡೆತ್ ಡೇ ಅಂತ ಇವತ್ತು ನನ್ನ ಸ್ನೇಹಿತರೊಬ್ಬರು ಹೇಳ್ತಾ ಇದ್ರು. ನಿಜಕ್ಕೂ ಅದು 7th ಡೇ ಅಲ್ಲ, ಅದು ಡೆತ್ ಡೇ ಹಾಸ್ಪಿಟಲ್ ಅದು. ಅದರ ವಿರುದ್ಧ ಮುಂದಿನ ದಿನಗಳಲ್ಲಿ ಕರ್ನಾಟಕ ಸಂಘಟನೆ ಕನ್ನಡ ಒಕ್ಕೂಟ ಅನೇಕ ಕನ್ನಡ ಪರ, ರೈತ ಪರ, ಚಾಲಕ ಪರ, ಮಹಿಳಾ ಪರ ಹೀಗೆ ಹಲವಾರು ಸಂಘಟನೆಗಳ ಸಹಭಾಗಿತ್ವದಲ್ಲಿ ಸಹಕಾರದೊಂದಿಗೆ ಆ ಆಸ್ಪತ್ರೆಯನ್ನು ಮುಚ್ಚಿಸುವಂತ ಕೆಲಸ ನಾವು ಖಂಡಿತ ಮಾಡೇ ಮಾಡ್ತೀವಿ. ಇದೊಂದು ಮುಂದಿನ ದಿನಗಳಲ್ಲಿ ಬೇರೆ ಆಸ್ಪತ್ರೆಗಳಿಗೆ ಇದು ಒಂದು ಪಾಠ ಹಾಕಬೇಕೆ ಹೊರತು ನಿಜಕ್ಕೂ ಮುಂದಿನ ದಿನಗಳಲ್ಲಿ ಯಾವುದೇ ಒಬ್ಬ ವ್ಯಕ್ತಿ, ಯಾವುದೇ ಒಬ್ಬ ಮಹಿಳೆ ಒಂದು ಆಸ್ಪತ್ರೆಗೆ ಹೋಗಿದ್ದಾರೆ ಅಂದ್ರೆ ಅವರ ಸೇವೆಯನ್ನ, ಅವರ ಚಿಕಿತ್ಸೆಯನ್ನ ಮಾಡಬೇಕೆ ಹೊರತು ಅವರ ಸಾವಿಗೆ ಕಾರಣ ಆಗಬಾರ್ದು. ವೈದ್ಯಾಧಿಕಾರಿಗಳು ಸಹ ಇವತ್ತು ಕೈ ಚೆಲ್ಲಿ ಕುಳಿತುಕೊಳ್ಳುವಂತಹ ಕೆಲಸ ಮಾಡ್ತಾ ಇದ್ದಾರೆ. ನಿಜಕ್ಕೂ ಇದು ಅಕ್ಷಮ್ಯ ಅಪರಾಧ. ಈ ಮಾಡಿರ್ತಕ್ಕಂತಹ ಆಸ್ಪತ್ರೆ ವಿರುದ್ಧ ಈಗಾಗಲೇ ಪ್ರತಿಭಟನೆ ನಡೀತಾ ಇದ್ದಾವೆ. ಇನ್ನು ಮುಂದಿನ ದಿನಗಳಲ್ಲೂ ಸಹ ಈ ಪ್ರತಿಭಟನೆ ಮುಂದೆ ಹಾಗೆ ಸಾಗುತ್ತೆ. ಎಲ್ಲಿವರೆಗೂ ಆ ಮಹಿಳೆಗೆ ನ್ಯಾಯ ಸಿಗಲ್ವೋ ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ.